ಸ್ನೇಹಿತರೆ, ದುಡ್ಡಿದೆ, ನನ್ನ ಬಳಿ ಅಧಿಕಾರ ಇದೆ ಅಂತ ಮಾಡಬಾರದ ಕೆಟ್ಟ ಕೆಲಸಗಳನ್ನೆಲ್ಲ ಮಾಡಿದ್ರೆ ಕೊನೆಯಲ್ಲಿ ಒಂದು ದಿನ ಮಾಡಿದ ಪಾಪಕ್ಕೆ ಜನರ ಶಾಪಕ್ಕೆ ಗುರಿಯಾಗಿ ಬದುಕುತ್ತಿರುವ ತನಕ ನರಕ ಅನುಭವಿಸಿ ಸಾಯ್ಬೇಕಾಗುತ್ತೆ. ಇನ್ನು ಸದ್ಯಕ್ಕೆ ನಾನು ಈ ಮಾತನ್ನು ಹೇಳಲು ಕಾರಣ ಸ್ಟಾರ್ ಹೀರೋಯಿನ್ ಕಪ್ಪು ಸುಂದರಿ ರೋಜಾ. ಈ ರೋಜಾ ನಮ್ಮ ಕನ್ನಡಿಗರಿಗಂತೂ ಬಹಳ ಚಿರಪರಿಚಿತನೇ. ರವಿಚಂದ್ರನ್ ಜೊತೆ ಇವಳು ಆಕ್ಟ್ ಮಾಡಿದ ಗಡಿಬಿಡಿ ಗಂಡ, ಕಲಾವಿದ ಪುನೀತ್ ರಾಜ್ಕುಮಾರ್ ಅವರ ಜೊತೆ ಆಕ್ಟ್ ಮಾಡಿದ ಮೌರ್ಯ ಸಿನಿಮಾಗಳು ಇವಳಿಗೆ ಹೆಸರು ತಂದು ಕೊಟ್ಟವು. ತೆಲುಗು ತಮಿಳು ಚಿತ್ರರಂಗದಲ್ಲಂತೂ ಇವಳು ಆರಂಭದಿಂದನೂ ಸ್ಟಾರ್ ನಟಿನೇ. ಆದ್ರೆ ಇಂತಹ ರೋಜಾ ಅದ್ಯಾವಾಗ ರಾಜಕೀಯಕ್ಕೆ ಎಂಟ್ರಿ ಕೊಟ್ಲೋ ಆಗಿನಿಂದ ಇವಳ ವರ್ತನೆನೇ ಸಂಪೂರ್ಣ ಬದಲಾಗಿ ಲೆಕ್ಕವಿಲ್ಲದಷ್ಟು ಜನರ ಜೊತೆಗೆ ಸಂಬಂಧ ಇಟ್ಕೊಂಡು ಮಾಡಬಾರದ ಅಕ್ರಮಗಳನ್ನೆಲ್ಲ ಮಾಡಿ ನೂರಾರು ಕೋಟಿ ಹಗರಣಗಳು ಸ್ಕ್ಯಾಮ್ಗಳನ್ನ ಮಾಡಿ ಜನರಿಂದ ಚೀಟು ಅಂತ ಉಗಿಸ್ಕೊಂಡು ಈಗ ಸದ್ಯಕ್ಕೆ ಇವಳ ಮೇಲೆ ಆಂಧ್ರ ಪ್ರದೇಶ ಸರ್ಕಾರ ಅರೆಸ್ಟ್ ವಾರೆಂಟ್ ಜಾರಿ ಮಾಡಿದ್ದು ಸದ್ಯದಲ್ಲೇ ಇವಳು ಜೈಲು ಪಾಲಾಗುವ ಎಲ್ಲಾ ಲಕ್ಷಣಗಳು ಇವೆ. ಇವತ್ತಿನ ವಿಡಿಯೋದಲ್ಲಿ ಮೆಗಾಸ್ಟಾರ್ ಚಿರಂಜೀವಿ ರಾತ್ರಿ ಆಯ್ತು ಅಂದ್ರೆ ರೋಜಾನ ತನ್ನ ಗೆಸ್ಟ್ ಹೌಸ್ಗೆ ಕರೆಸಿಕೊಳ್ಳುತ್ತಿದ್ದಾದ್ರೂ ಯಾಕೆ, ನಿನಗಿಂತ ವಿಜಯ್ ಶಾಂತಿನೇ ಸರಿ, ಅವಳೇ ಒಳ್ಳೆ ಸುಖ ಕೊಡ್ತಾಳೆ ಅಂತ ವಿನೋದ್ ಆಳ್ವ ರೋಜಾಗೆ ಬಾಯಿಗೆ ಬಂದಾಗಿ ಬೈಯಲು ಕಾರಣ ಏನು? ರೋಜಾ ಮತ್ತು ಆಂಧ್ರ ಸಿಎಂ ಜಗನ್ ಮೋಹನ್ ರೆಡ್ಡಿ ಸಂಬಂಧದ ಬಗ್ಗೆ ಜಗನ್ ಮೋಹನ್ ರೆಡ್ಡಿ ಡ್ರೈವರ್ ಪ್ರತಾಪ್ ಮೀಡಿಯಾಗಳ ಮುಂದೆ ಹೇಳಿದ್ದೇನು? ಒಂದು ಕಾಲದ ಸ್ಟಾರ್ ಹೀರೋಯಿನ್ ಆಗಿ ಲಕ್ಷಾಂತರ ರೂಪಾಯಿ ಸಂಪಾದಿಸಿದ್ದ ರೋಜಾಗೆ ಬ್ಲೂ ಫಿಲಂಗಳಲ್ಲಿ ನಟಿಸುವ ಅನಿವಾರ್ಯತೆ ಆದ್ರೂ ಏನಿತ್ತು? ರೋಜಾ ಜೊತೆಗೆ ಸಂಬಂಧ ಬೆಳೆಸಿ ಹೂವಾ ರೋಜಾ ಹೂವಾ ಅಂತ ಹೇಳಲು ಹೋಗಿದ್ದ ರವಿಚಂದ್ರನ್ ರೋಜಾ ಇಂದ ತನ್ನ ಮನೆ ಮಠ ಆಸ್ತಿ ಎಲ್ಲ ಕಳೆದುಕೊಂಡು ಪಾಪರಾಗಿದ್ದೇಗೆ? ರೋಜಾ ಎಂಎಲ್ಎ ಆಗಿ ಜನರಿಂದ ದೋಚಿದ್ದಾದ್ರೂ ಎಷ್ಟು ಕೋಟಿ ರೂಪಾಯಿಗಳನ್ನ ಎಂಬ ಎಲ್ಲ ಕುತೂಹಲ ಭರಿತ ಆಸಕ್ತಿದಾಯಕ ಮಾಹಿತಿಗಳನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಇವತ್ತಿನ ವಿಡಿಯೋನ ಆರಂಭಿಸುವ ಮುಂಚೆ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋನ ಲೈಕ್ ಮಾಡಿ. ರೋಜಾ ಅಲಿಯಾಸ್ ಶ್ರೀಲತಾ ರೆಡ್ಡಿ ಹುಟ್ಟಿದ್ದು 1972ನೇ ಇಸ್ವಿ ನವೆಂಬರ್ 17ನೇ ತಾರೀಕು ಆಂಧ್ರ ಪ್ರದೇಶದ ತಿರುಪತಿಯ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ. ತಂದೆ ನಾಗರಾಜ್ ರೆಡ್ಡಿ, ತಾಯಿ ಲಲಿತಾ. ಇನ್ನು ರೋಜಾಗೆ ಕುಮಾರಸ್ವಾಮಿ ರೆಡ್ಡಿ ಮತ್ತು ರಾಮ್ ಪ್ರಸಾದ್ ರೆಡ್ಡಿ ಎಂಬ ಇಬ್ಬರು ಅಣ್ಣಂದಿರು ಕೂಡ ಇದ್ದಾರೆ. ಇನ್ನು ರೋಜಾ ತಂದೆ ನಾಗರಾಜ್ಗೆ ಚಿಕ್ಕ ವಯಸ್ಸಿನಿಂದಲೂ ನಾನು ಸಿನಿಮಾದಲ್ಲಿ ನಟಿಸಬೇಕು, ದೊಡ್ಡ ಹೀರೋ ಅಂತ ಅನ್ನಿಸ್ಕೋಬೇಕು ಅನ್ನೋ ಆಸೆ ಬಹಳನೇ ಇತ್ತು. ಇದರಿಂದ ಡಿಗ್ರಿ ಪೂರ್ತಿಯಾದ ತಕ್ಷಣ ಅವರ ತಂದೆ ತಾಯಿ ಎಷ್ಟು ಬೇಡ ಅಂದ್ರು ಕೇಳದೆ ಹೈದರಾಬಾದ್ಗೆ ಬಂದು ಸಿನಿಮಾಗಳಲ್ಲಿ ಟ್ರೈ ಮಾಡಲು ಆರಂಭಿಸಿದ್ರು. ಇನ್ನಾಗೆಲ್ಲ ಸಿನಿಮಾ ಇಂಡಸ್ಟ್ರಿ ಪೂರ್ತಿ ಇದ್ದದ್ದು ಮದ್ರಾಸ್ನಲ್ಲಿ, ಆದ್ರೆ ಹೈದರಾಬಾದ್ನಲ್ಲಿ ಕೆಲವೊಂದು ಸಿನಿಮಾ ಪ್ರೊಡಕ್ಷನ್ ಕಂಪನಿಗಳು ಮಾತ್ರ ಸಕ್ರಿಯವಾಗಿದ್ವು. ಇದರಿಂದ ಹೈದರಾಬಾದ್ನಲ್ಲಿರುವ ಪ್ರತಿಯೊಂದು ಸಿನಿಮಾ ನಿರ್ಮಾಣ ಮಾಡುವ ಆಫೀಸ್ಗಳಿಗೆ ಹೋಗಿ ಚಾನ್ಸ್ಗಳಿಗಾಗಿ ಎಷ್ಟೇ ಪ್ರಯತ್ನ ಪಟ್ಟರು ಅವಕಾಶ ಸಿಗದೇ ಇದ್ದುದರಿಂದ ಬೇರೆ ದಾರಿ ಇಲ್ಲದೆ ಹೊಟ್ಟೆಪಾಡಿಗಾಗಿ ಸ್ಟುಡಿಯೋ ಒಂದರಲ್ಲಿ ಸೌಂಡ್ ಇಂಜಿನಿಯರ್ ಆಗಿ ಕೆಲಸಕ್ಕೆ ಸೇರ್ಕೊಂಡ್ರು. ಇನ್ನು ನಂತರ ಇವರಿಗೆ ತಿರುಪತಿಯಲ್ಲಿ ನರ್ಸ್ ಆಗಿ ಕೆಲಸ ಮಾಡುತ್ತಿದ್ದಂತಹ ಲಲಿತಾ ಎಂಬ ಹೆಣ್ಣಿನ ಪರಿಚಯ ಆಗಿ ಆಕೆಯನ್ನ ಮದುವೆ ಮಾಡಿಕೊಂಡು ಅವಳ ಜೊತೆ ಸಂಸಾರ ಮಾಡಲು ಆರಂಭಿಸಿದ್ರು. ಇದರಿಂದ ಇವರ ಅನ್ಯೋನ್ಯ ದಾಂಪತ್ಯಕ್ಕೆ ಗುರುತಾಗಿ ಕುಮಾರಸ್ವಾಮಿ, ರಾಮ್ ಪ್ರಸಾದ್ ಎಂಬ 2 ಗಂಡು ಮಕ್ಕಳು, ರೋಜಾ ಎನ್ನುವ ಒಬ್ಬಳು ಹೆಣ್ಣು ಮಗಳು ಕೂಡ ಜನಿಸಿದ್ರು. ಇನ್ನಿ ರೋಜಾ ತಂದೆ ಸಿನಿಮಾ ಸೌಂಡ್ಗೆ ಸಂಬಂಧಪಟ್ಟಂತಹ ಕೆಲಸಗಳನ್ನ ಮಾಡಿಕೊಂಡು ಜೀವನ ನಡೆಸ್ತಾ ಇದ್ದುದರಿಂದ ರೋಜಾ ಕೂಡ ತನ್ನ ತಂದೆಯ ಜೊತೆ ಸೇರಿ ಆಗಾಗ ಸ್ಟುಡಿಯೋಗಳಿಗೆ ಹೋಗಿ ಅಲ್ಲಿ ನಡೆಯುತ್ತಿದ್ದಂತಹ ಸಿನಿಮಾ ಶೂಟಿಂಗ್ ಗಳನ್ನ ನೋಡ್ತಾನೆ ಬೆಳೆದಿದ್ರಿಂದ ರೋಜಾಗೆ ಸಿನಿಮಾಗಳಲ್ಲಿ ನಟಿಸಬೇಕು, ನಾನು ಕೂಡ ದೊಡ್ಡ ಹೀರೋಯಿನ್ ಅಂತ ಅನ್ಸ್ಕೋಬೇಕು ಅನ್ನೋ ಆಸೆ ಬಹಳನೇ ಇತ್ತು. ಇದರಿಂದ ಡ್ಯಾನ್ಸ್ ಕ್ಲಾಸ್ಗಳಿಗೆ ಹೋಗಿ ಡ್ಯಾನ್ಸ್ ಮಾಡುವುದನ್ನು ಕಲ್ತ್ಕೊಂಡು ಸಿನಿಮಾಗಳಲ್ಲಿ ಅವಕಾಶಕ್ಕಾಗಿ ಪ್ರಯತ್ನ ಪಟ್ಟಾಗ ಯಾರು ಈಕೆಗೆ ತಮ್ಮ ಸಿನಿಮಾಗಳಲ್ಲಿ ನಟಿಸುವಂತಹ ಅವಕಾಶನೇ ಕೊಡಲಿಲ್ಲ. ಆದರೆ ಅದೇ ಸಂದರ್ಭದಲ್ಲಿ ಡೈರೆಕ್ಟರ್ ಮತ್ತು ಪ್ರೊಡ್ಯೂಸರ್ ಆದಂತಹ ಶಿವಪ್ರಸಾದ್ ಅವರು ರಾಜೇಂದ್ರ ಪ್ರಸಾದ್ನ ನಾಯಕನಾಗಿ ಮಾಡಿಕೊಂಡು ಪ್ರೇಮ ತಪಸ್ಸು ಎಂಬ ಸಿನಿಮಾವೊಂದನ್ನು ಆರಂಭಿಸಿದ್ದಾರೆ ಅಂತ ತಿಳಿದುಕೊಂಡ ರೋಜಾ ತಂದೆ ನಾಗರಾಜ್ ಡೈರೆಕ್ಟರ್ ಶಿವಪ್ರಸಾದ್ ಅವರನ್ನ ಭೇಟಿಯಾಗಿ ತನ್ನ ಮಗಳನ್ನ ನಿಮ್ಮ ಸಿನಿಮಾದಲ್ಲಿ ಹೀರೋಯಿನ್ ಆಗಿ ತೆಗೆದುಕೊಳ್ಳಿ ಅಂತ ಹೇಳೋಣ ಅಂತ ಅಂದುಕೊಂಡ್ರು. ಇದಕ್ಕೆ ಮುಖ್ಯ ಕಾರಣ ಈ ರಾಜೇಂದ್ರ ಪ್ರಸಾದ್ ಜೊತೆ ಯಾವುದೇ ಹೊಸ ಹೀರೋಯಿನ್ ಆಕ್ಟ್ ಮಾಡಿದ್ರು ಆಕೆ ಸ್ಟಾರ್ ಹೀರೋಯಿನ್ ಆಗ್ತಾ ಇದ್ಲು. ಜೊತೆಗೆ ಈ ರಾಜೇಂದ್ರ ಪ್ರಸಾದ್ ಆ ನಟಿಯರ ಜೊತೆಗೆ ಸಂಬಂಧ ಇಟ್ಕೋತಿದ್ದ, ಮಜಾ ಮಾಡ್ತಿದ್ದ. ಇನ್ನು ನಂತರ ರಾಜೇಂದ್ರ ಪ್ರಸಾದ್ಗೆ ರೋಜಾ ಪರಿಚಯ ಆಗಿ ರೋಜಾ ಅಂದ ಚಂದ ರಾಜೇಂದ್ರ ಪ್ರಸಾದ್ಗೆ ತುಂಬಾನೇ ಇಷ್ಟ ಆಗಿ ಆಕೆಗೆ ತನ್ನ ಪ್ರೇಮ ತಪಸ್ಸು ಸಿನಿಮಾದಲ್ಲಿ ಹೀರೋಯಿನ್ ಆಗಿ ಆಕ್ಟ್ ಮಾಡುವ ಅವಕಾಶ ಕೊಟ್ಟ. ಇಷ್ಟೆಲ್ಲ ಆಗಿ 1991ನೇ ಇಸ್ವಿಯಲ್ಲಿ ರಿಲೀಸ್ ಆದಂತಹ ಪ್ರೇಮ ತಪಸ್ಸು ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗಿದ್ರಿಂದ ರೋಜಾಗೆ ಇ.ವಿ.ವಿ. ಸತ್ಯನಾರಾಯಣ ಅವರ ಸೀತಾರಾಮ್ ಗಾರಿ ಅಬ್ಬಾಯಿ ಎಂಬ ಸಿನಿಮಾದಲ್ಲಿ ವಿನೋದ್ ಆಳ್ವನಿಗೆ ನಾಯಕಿಯಾಗಿ ನಟಿಸುವ ಅವಕಾಶ ಸಿಕ್ಕಿತ್ತು. ಇನ್ನು ಈ ಸಿನಿಮಾ ಶೂಟಿಂಗ್ ನಡೀತಿರ್ಬೇಕಾದ್ರೆ ವಿನೋದ್ ಆಳ್ವಾಗೆ ರೋಜಾ ಜೊತೆ ಪರಿಚಯ ಆಗಿ ನಂತರ ಅದು ಸಲುಗೆಯಾಗಿ ಸಂಬಂಧವಾಗಿ ಬದಲಾಗಿ ವಿನೋದ್ ಆಳ್ವ ತಾನು ಹೀರೋ ಆಗಿ ಆಕ್ಟ್ ಮಾಡುತ್ತಿದ್ದ ಎಲ್ಲಾ ಸಿನಿಮಾಗೂ ರೋಜಾನೇ ಹೀರೋಯಿನ್ ಆಗಿ ಆಯ್ಕೆ ಮಾಡ್ಕೋತಿದ್ದ. ಈ ರೀತಿಯಲ್ಲಿ ಇವರಿಬ್ರು ಸೇರಿ ಒಂದರಿಂದ ಒಂದರಂತೆ 8 ಸಿನಿಮಾಗಳಲ್ಲಿ ಒಟ್ಟಿಗೆ ನಟಿಸುತ್ತಾ ತುಂಬಾನೇ ಕ್ಲೋಸ್ ಆಗಿದ್ರು. ಆದ್ರೆ ಈ ವಿನೋದ್ ಆಳ್ವ ಮಹಾನ್ ರಸಿಕ, ಆದ್ದರಿಂದ ಆತ ಒಂದು ಕಡೆ ರೋಜಾ ಜೊತೆ ಸಂಬಂಧದಲ್ಲಿ ಇಟ್ಕೊಂಡೆ, ಇನ್ನೊಂದು ಕಡೆ ವಿಜಯ್ ಶಾಂತಿ ಜೊತೆ ಕೂಡ ಸಂಬಂಧ ಇಟ್ಕೊಂಡಿದ್ದ. ಆದ್ರೆ ನಂತರ ಈ ವಿಷಯ ರೋಜಾಗೆ ತಿಳಿದು ವಿನೋದ್ ಆಳ್ವ ಜೊತೆಗಿನ ತನ್ನ ಸಂಬಂಧವನ್ನ ಮುರಿದುಕೊಂಡ್ರು. ಇನ್ನು ಈ ಸಿನಿಮಾ ಇಂಡಸ್ಟ್ರಿಯಲ್ಲಿ ಹೀರೋಯಿನ್ಗಳು ಎಷ್ಟೇ ಸಕ್ಸಸ್ಫುಲ್ ಆಗಿ
ಸ್ಟಾರ್ ಹೀರೋಯಿನ್ ಆದ್ರೂ ಸಿನಿಮಾಗಳಲ್ಲಿ ಅವಕಾಶ ಬೇಕು ಅಂತ ಅಂದ್ರೆ ಮಾತ್ರ ಪ್ರೊಡ್ಯೂಸರ್ಗಳ ಜೊತೆನೋ ಇಲ್ಲ ಡೈರೆಕ್ಟರ್ಗಳ ಜೊತೆನೋ ಇಲ್ಲ ಹೀರೋಗಳ ಜೊತೆನೋ ಕ್ಲೋಸ್ ಆಗಿ ಇರಬೇಕಾಗುತ್ತೆ. ಆ ರೀತಿಯಲ್ಲಿ ಪ್ರೊಡ್ಯೂಸರ್ ಬಿ ವೆಂಕಟರಾಮರೆಡ್ಡಿ ಜೊತೆ ರೋಜಾ ತುಂಬಾನೇ ಹತ್ತಿರದ ಸಂಬಂಧ ಇಟ್ಕೊಂಡಿದ್ದರಿಂದ ರೋಜಾಗೆ ರೂಮೈ ಪಾಲಿ ಎಂಬ ಸಿನಿಮಾದಲ್ಲಿ ರಜನಿಕಾಂತ್ ಜೊತೆ ನಾಯಕಿಯಾಗಿ ನಟಿಸುವಂತ ಅವಕಾಶ ಸಿಕ್ಕಿತ್ತು. ಇದೇ ಸಮಯದಲ್ಲಿ ಆರ್.ಕೆ. ಸೆಲ್ವಮಣಿ ಎಂಬ ನಿರ್ದೇಶಕ ತನ್ನ ಹೊಸ ಸಿನಿಮಾಗೆ ಹೀರೋಯಿನ್ ಬೇಕು ಅಂತ ಹುಡುಕಾಟ ನಡೆಸ್ತಿದ್ದ. ಆಗ ಸೆಬಾಸ್ಟಿಯನ್ ಅನ್ನುವ ಫೋಟೋಗ್ರಾಫರ್ ಒಬ್ಬ ರೋಜಾ ಫೋಟೋಗಳನ್ನ ಸೆಲ್ವಮಣಿಗೆ ತೋರಿಸ್ತಾನೆ. ಇನ್ನು ಆ ಫೋಟೋ ನೋಡಿದ ತಕ್ಷಣ ಸೆಲ್ವಮಣಿಗೆ ರೋಜಾ ಅಂದ ಚಂದ ಮೈಮಾಟ ಇಷ್ಟ ಆಗಿ ಅವಳನ್ನು ಇಮಿಡಿಯೇಟ್ ಆಗಿ ತನ್ನ ಸಿನಿಮಾಗೆ ಹೀರೋಯಿನ್ ಆಗಿ ಫಿಕ್ಸ್ ಮಾಡಿ ಚೆಂಬರ್ತಿ ಎನ್ನುವ ಸಿನಿಮಾನ ನಿರ್ದೇಶನ ಮಾಡ್ತಾನೆ. ಈ ರೀತಿಯಲ್ಲಿ 1992ನೇ ಇಸ್ವಿಯಲ್ಲಿ ತೆರೆಗೆ ಬಂದಂತಹ ಈ ಚೆಂಬರ್ತಿ ಸಿನಿಮಾ ನಂತರ ಸೂಪರ್ ಡೂಪರ್ ಹಿಟ್ ಆಯ್ತು. ಇದರಿಂದ ರೋಜಾಗೆ ಒಳ್ಳೆ ಹಣ, ಹೆಸರು, ಕೀರ್ತಿ ಅನ್ನೋದು ಸಿಕ್ಕಿ ಆಕೆ ತುಂಬಾನೇ ಫೇಮಸ್ ಆದ್ಲು. ಇದಾದ ನಂತರ ರಿಲೀಸ್ ಆದಂತಹ ಅತಿರೆಡ್ಡಿ ಪಡೈ ಎಂಬ ಸಿನಿಮಾ ಕೂಡ ಸೂಪರ್ ಡೂಪರ್ ಹಿಟ್ ಆಗಿದ್ರಿಂದ ರೋಜಾಗೆ ಮೆಗಾಸ್ಟಾರ್ ಚಿರಂಜೀವಿ ಜೊತೆ ಮುಠಾಮೇಸ್ತ್ರಿ ಎಂಬ ಸಿನಿಮಾದಲ್ಲಿ ನಟಿಸುವ ಅವಕಾಶ ಸಿಕ್ಕಿತ್ತು. ಇದು ಹೀಗೆ ಇದ್ರೆ ಚೆಂಬರ್ತಿ ಸಿನಿಮಾ ಶೂಟಿಂಗ್ ಸಮಯದಲ್ಲಿ ಆ ಸಿನಿಮಾ ನಿರ್ದೇಶಕ ಆರ್.ಕೆ. ಸೆಲ್ವಮಣಿ ರೋಜಾ ಸೌಂದರ್ಯಕ್ಕೆ ಶರಣಾಗಿದ್ದ. ಅವಳ ಆಕರ್ಷಕ ದೇಹದ ಮೈಮಾಟ ಅವನಿಗೆ ಬಹಳ ಇಷ್ಟ ಆಗಿತ್ತು. ಇದರಿಂದ ಹೇಗಾದ್ರೂ ರೋಜಾನ ತನ್ನವಳನ್ನಾಗಿ ಮಾಡಿಕೊಂಡ್ರೆ ಜೀವನ ಪೂರ್ತಿ ಅನುಭವಿಸಬಹುದು ಅಂತ ಅವಳಿಗೆ ಹತ್ರ ಆಗಲು ಆತ ತನ್ನ ನೆಕ್ಸ್ಟ್ ಸಿನಿಮಾದಲ್ಲೂ ಕೂಡ ಇವಳನ್ನೇ ಹೀರೋಯಿನ್ ಆಗಿ ಫಿಕ್ಸ್ ಮಾಡಿ ಆ ಸಿನಿಮಾದ ಶೂಟಿಂಗ್ ಸಮಯದಲ್ಲಿ ತನ್ನ ಪ್ರೀತಿಯ ವಿಷಯದ ಬಗ್ಗೆ ಹೇಳಿದಾಗ ಆಕೆ ಇದಕ್ಕೆ ಒಪ್ಪಲಿಲ್ಲ. ನಾನು ಹೀರೋಯಿನ್ ಆಗಿ ತುಂಬಾ ಸಾಧನೆ ಮಾಡಬೇಕು, ನಿನ್ನಂತವರು ದಿನಕ್ಕೊಬ್ಬ ನನಗೆ ಪ್ರಪೋಸ್ ಮಾಡ್ತಾನೆ, ನನ್ನ ರೇಂಜ್ ನಿನಗೆ ಸರಿಯಾಗಿ ಗೊತ್ತಿಲ್ಲ ಅನ್ಸುತ್ತೆ ಅಂತ ಬಾಯಿಗೆ ಬಂದ ಹಾಗೆ ಬೈದಿದ್ಲು. ಆದ್ರೆ ಆಗ ಆರ್.ಕೆ. ಸೆಲ್ವಮಣಿ ರೋಜಾ ಮಾತಿಗೆ ಕೋಪಿಸಿಕೊಳ್ಳದೆ ನಿನಗೆ ಬೋರ್ ಆಗೋವರೆಗೂ ಸಿನಿಮಾಗಳಲ್ಲಿ ಆಕ್ಟ್ ಮಾಡಿ ಯಾವಾಗ ಮದುವೆ ಆಗಿ ಲೈಫಲ್ಲಿ ಸೆಟಲ್ ಆಗಬೇಕು ಅಂತ ಅನ್ಸುತ್ತೋ ಆಗ ನನ್ನ ಹತ್ರ ಬಾ, ಆದ್ರೆ ಅಲ್ಲಿ ತನಕ ನಾನು ನಿನಗೋಸ್ಕರನೇ ಕಾಯ್ತಾ ಇರ್ತೀನಿ ಅಂತ ಹೇಳಿದ್ರಿಂದ ರೋಜಾ ಆಗಿನಿಂದ ತನ್ನ ಸಿನಿಮಾ ಕೆರಿಯರ್ ಕಡೆ ಗಮನ ಹರಿಸಿದ್ಲು. ಇಷ್ಟೆಲ್ಲ ಆದ ನಂತರ ರೋಜಾ ಚಿರಂಜೀವಿ ಜೊತೆ ಆಕ್ಟ್ ಮಾಡಿದಂತಹ ಮುಠಾಮೇಸ್ತ್ರಿ ಸಿನಿಮಾ ರಿಲೀಸ್ ಆಗಿ ಸೂಪರ್ ಡೂಪರ್ ಹಿಟ್ ಆಗಿದ್ರಿಂದ ಅದರ ಹಿಂದೆನೆ ಚಿರಂಜೀವಿ ಜೊತೆ ಮತ್ತೆ ಸೇರಿ ರೋಜಾ ಮುಗ್ಗುರು ಮನಗಾಳು ಎಂಬ ಸಿನಿಮಾದಲ್ಲಿ ಕೂಡ ಆಕ್ಟ್ ಮಾಡಿದ್ರು. ಈ ರೀತಿಯಲ್ಲಿ ಇವರಿಬ್ಬರ ನಡುವೆ ಬೆಳೆದಿದ್ದಂತಹ ಅಂಡರ್ಸ್ಟ್ಯಾಂಡಿಂಗ್ ಮತ್ತು ಸಲಿಗೆಯಿಂದ ಸಂಬಂಧದಿಂದ ಚಿರಂಜೀವಿ ರೋಜಾನ ತನ್ನ ಮನಸ್ಸಿಗೆ ಬಂದಂತೆ ಬಳಸ್ಕೊಂಡು ದಿನ ರಾತ್ರಿ ಅವಳನ್ನ ತನ್ನ ಗೆಸ್ಟ್ ಹೌಸ್ಗೆ ಕರೆಸ್ಕೊಳ್ಳುತ್ತಾ ಅವಳ ಅಂದಾನ ಅನುಭವಿಸುತ್ತಾ ಇವಳ ಜೊತೆ ಒಂದರಿಂದ ಒಂದರಂತೆ ಜೆಂಟಲ್ ಮ್ಯಾನ್, ಬಿಗ್ ಬಾಸ್ ಅಂತ ಹೇಳಿ ಸಾಲು ಸಾಲು ಸಿನಿಮಾಗಳಲ್ಲಿ ನಟಿಸುತ್ತಾ ತುಂಬಾನೇ ಕ್ಲೋಸ್ ಆಗಿದ್ರು. ಆದ್ರೆ ಆನಂತರ ಚಿರಂಜೀವಿ ಕಣ್ಣು ರಂಭಾ ಮೇಲೆ ಬಿದ್ದು ಅವಳಿಗೆ ಇವನ ಹತ್ರ ಆಗಿ ತನ್ನ ಎಲ್ಲಾ ಸಿನಿಮಾಗಳಲ್ಲೂ ಅವಳಿಗೆ ಅವಕಾಶ ಕೊಟ್ಟಿದ್ರಿಂದ ರೋಜಾಗೆ ಬೇರೆ ದಾರಿನೇ ಇಲ್ಲದೆ ಆಕೆ ಮತ್ತೆ ವೆಂಕಟರಾಮರೆಡ್ಡಿಗೆ ಸುಖ ಕೊಡುತ್ತಾ ಅವನ ಜೊತೆ ಸೇರಿಕೊಂಡು ಆತ ನಿರ್ಮಾಣ ಮಾಡುತ್ತಿದ್ದಂತಹ ಭೈರವ ದೀಪಂ ಎಂಬ ಸಿನಿಮಾದಲ್ಲಿ ಬಾಲಕೃಷ್ಣನಿಗೆ ಹೀರೋಯಿನ್ ಆಗಿ ಆಕ್ಟ್ ಮಾಡಿ ಆ ಸಿನಿಮಾದ ಶೂಟಿಂಗ್ ಸಮಯದಲ್ಲಿ ರೋಜಾಗೆ ಬಾಲಕೃಷ್ಣನ ಜೊತೆ ಏರ್ಪಾಟಾಗಿದ್ದ ಸಂಬಂಧದ ಕಾರಣದಿಂದ ಅವನ ಜೊತೆನೆ ಸೇರಿ ತನ್ನದೆಲ್ಲವನ್ನು ಅವನಿಗೆ ಕೊಟ್ಟು ಗಾಂಡೀಬಂ, ಬೊಬ್ಬಿಲಿ ಸಿಂಹಂ, ಪೆದ್ದಣ್ಣಯ್ಯ, ಸುಲ್ತಾನ್, ಶ್ರೀಕೃಷ್ಣಾರ್ಜುನ, ವಿಜಯ ಅಂತ ಸಾಲು ಸಾಲು ಸಿನಿಮಾಗಳಲ್ಲಿ ಆಕ್ಟ್ ಮಾಡಿದ್ಲು. ಆ ಸಮಯದಲ್ಲಿ ಇವರಿಬ್ಬರ ಹತ್ತಿರದ ಸಂಬಂಧದ ಬಗ್ಗೆ ಎಲ್ಲ ಕಡೆ ದೊಡ್ಡ ಸುದ್ದಿಯಾಗಿ ಇಬ್ರು ಮದುವೆ ಮಾಡ್ಕೋತಾರೆ ಅಂತಾನೆ ಎಲ್ಲರೂ ಅಂದ್ಕೊಂಡಿದ್ರು. ಆದ್ರೆ ಬಾಲಕೃಷ್ಣನಿಗೆ ಇಂಥ ಹುಡುಗಿರು ಅದೆಷ್ಟೋ ಆದ್ದರಿಂದ ಅವನು ಸಿಮ್ರಾನ್ಗೆ ಹತ್ರ ಆಗಿ ರೋಜಾಗೆ ಕೈಕೊಟ್ಟು ರೋಜಾ ಜೊತೆ ಆಕ್ಟ್ ಮಾಡುವುದನ್ನೇ ನಿಲ್ಲಿಸಿದ್ದ. ಇದರಿಂದ ಇವಳು ಹಳೆ ಗಂಡನ ಪಾದನೆ ಗತಿ ಅಂತೇಳಿ ಮತ್ತೆ ರಾಜೇಂದ್ರ ಪ್ರಸಾದ್ಗೆ ಹತ್ರ ಆಗಿ ಅವನ ಜೊತೆ ಮೀ ಆಯ್ನ ಜಾಗೃತ, ಕುರುಕ್ಷೇತ್ರ ಅಂತೇಳಿ ಇಬ್ಬರು ಜೊತೆಯಾಗಿ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಲ್ಲಿ ನಟಿಸಲು ಆರಂಭಿಸಿದ್ರು. ಆನಂತರ ರೋಜಾ ಹೆಸರು ನೆಪೋಲಿಯನ್ ಕಾರ್ತಿಕ್ ಜೊತೆನೂ ಬಹಳ ಜೋರಾಗಿಯೇ ಕೇಳಿ ಬಂದಿತ್ತಾದ್ರೂ ಅದು ಸಿನಿಮಾದಲ್ಲಿ ಚಾನ್ಸ್ಗಳಿಗಾಗಿ ಹೀರೋ ಹೀರೋಯಿನ್ ಮಧ್ಯೆ ಇದ್ದಂತಹ ಅಂಡರ್ಸ್ಟ್ಯಾಂಡಿಂಗ್ ಅಷ್ಟೇ ಅಂತ ಹೇಳ್ಬೋದು. ಇದೇ ಮಧ್ಯದಲ್ಲಿ ಕನ್ನಡದ ಸೂಪರ್ ಸ್ಟಾರ್ ರವಿಚಂದ್ರನ್ ಗಡಿಬಿಡಿ ಗಂಡ ಎಂಬ ಚಿತ್ರವೊಂದನ್ನು ಆರಂಭಿಸಿ ಆ ಸಿನಿಮಾದಲ್ಲಿ ಸೆಕೆಂಡ್ ಹೀರೋಯಿನ್ ಪಾತ್ರಕ್ಕೆ ನಾಯಕಿಯ ಹುಡುಕಾಟ ನಡೆಸಿದಾಗ ಆ ಸಿನಿಮಾದ ಡೈರೆಕ್ಟರ್ ಬಿ.ಎಸ್. ರೆಡ್ಡಿ ಕಡೆಯಿಂದ ರವಿಚಂದ್ರನ್ಗೆ ರೋಜಾ ಪರಿಚಯ, ರೋಜಾಳ ಸೌಂದರ್ಯ ರವಿಚಂದ್ರನ್ ಇಷ್ಟ ಆಗಿ ರವಿಚಂದ್ರನ್ ತನ್ನ ಗಡಿಬಿಡಿ ಗಂಡ ಸಿನಿಮಾದಲ್ಲಿ ರೋಜಾಗೆ ಅವಕಾಶ ಕೊಟ್ಟು ಆ ಸಿನಿಮಾದಲ್ಲಿ ರೋಜಾಗೆ ತುಂಡು ತುಂಡು ಬಟ್ಟೆ ಹಾಕಿಸಿ ಅವಳ ಅಂದ ಚಂದವನ್ನ ಬಹಳ ಹೆಚ್ಚಾಗಿಯೇ ತೋರಿಸಿದ್ರು. ನಂತರ ಈ ಗಡಿಬಿಡಿ ಗಂಡ ಸಿನಿಮಾ ರಿಲೀಸ್ ಆಗಿ ಸೂಪರ್ ಡೂಪರ್ ಹಿಟ್ ಆಗಿತ್ತು. ಇದರಿಂದ ರವಿಚಂದ್ರನ್ಗೆ ರೋಜಾ ತುಂಬಾನೇ ಕ್ಲೋಸ್ ಆಗಿದ್ದುಕೊಂಡು ಮತ್ತೆ ರವಿಚಂದ್ರನ್ ಜೊತೆ ಸೇರಿ ಕಲಾವಿದ ಎಂಬ ಸಿನಿಮಾದಲ್ಲಿ ಕೂಡ ನಟಿಸಿದ್ರು. ಆದ್ರೆ ಈ ಕಲಾವಿದ ಸಿನಿಮಾ ಫ್ಲಾಪ್ ಆಗಿದ್ರಿಂದ ರವಿಚಂದ್ರನ್ ರೋಜಾ ಸಂಬಂಧ ಮುರಿದಿತ್ತು. ಇದು ಹೀಗೆ ಇದ್ರೆ ಅದೇ ಸಮಯದಲ್ಲಿ ರೋಜಾ ಲವ್ವರ್ ಆರ್.ಕೆ. ಸೆಲ್ವಮಣಿ ತೆಗೆಯುತ್ತಿದ್ದಂತ ಎಲ್ಲಾ ಸಿನಿಮಾಗಳು ಫ್ಲಾಪ್ ಆಗಿ ಆತ ನಿರುದ್ಯೋಗಿ ಆಗಿ ಕೆಲಸನೇ ಇಲ್ಲದೆ ಖಾಲಿ ಕೂತಿದ್ದ. ಇನ್ನೊಂದು ಕಡೆ ಸಿಮ್ರಾನ್, ಜ್ಯೋತಿಕಾ, ಸಾಕ್ಷಿ ಶಿವಾನಂದ್ ಅಂತೇಳಿ ಹೊಸ ಹೀರೋಯಿನ್ಗಳು ಇಂಡಸ್ಟ್ರಿಗೆ ಬಂದಿದ್ರಿಂದ
ರೋಜಾಗೂ ಕೂಡ ಅವಕಾಶ ಬರುವುದು ನಿಂತು ಹೋಗಿದ್ದರಿಂದ ಆಕೆ ತಾನೇ ಪ್ರೊಡ್ಯೂಸರ್ ಆಗಿ ಹೀರೋಯಿನ್ ಆಗಿ ಆಕ್ಟ್ ಮಾಡಲು ಆರಂಭಿಸಿದ್ಲು. ಆ ರೀತಿಯಲ್ಲಿ ಅಸುರ, ರಾಜಾಜಿ, ದುರ್ಗಾ ಎಂಬ ಸಿನಿಮಾಗಳನ್ನ ನಿರ್ಮಾಣ ಮಾಡಿ ಆ ಎಲ್ಲಾ ಸಿನಿಮಾಗಳು ಫ್ಲಾಪ್ ಆಗಿದ್ರಿಂದ ರೋಜಾ ಅಲ್ಲಿವರೆಗೆ ದುಡಿದಿದ್ದ ಹಣ ಎಲ್ಲ ಖಾಲಿಯಾಗಿ ಆಕೆ ತಲೆ ಮೇಲೆ ಲಕ್ಷಾಂತರ ರೂಪಾಯಿ ಸಾಲದ ಹೊರೆ ಬಿತ್ತು. ಇನ್ನು ಈ ಸಮಯದಲ್ಲಿ ಒಂದೊಂದು ಸಿನಿಮಾಗೆ ಮಾಮೂಲಿ ಹೀರೋಯಿನ್ಗಳಿಗೆ ಬರೀ 20 ರಿಂದ 30 ಸಾವಿರ ರೂಪಾಯಿ ದುಡ್ಡು ಕೊಟ್ರೆ ಸ್ಟಾರ್ ಹೀರೋಯಿನ್ಗಳಿಗೆ ಮಾತ್ರ 80 ರಿಂದ 90 ಸಾವಿರ ರೂಪಾಯಿ ಹಣ ಕೊಡ್ತಾ ಇದ್ರು. ಇನ್ನು ಈ ರೋಜಾಗೆ ಪ್ರೊಡ್ಯೂಸರ್ ಆದ್ಮೇಲೆ ಸಿನಿಮಾಗಳಲ್ಲಿ ನಟಿಸಲು ಬರುತ್ತಿದ್ದ ಅವಕಾಶಗಳು ನಿಂತೋಗಿ ಆಕೆ ತಮಿಳು, ತೆಲುಗು, ಮಲಯಾಳಂ ಸಿನಿಮಾಗಳಲ್ಲಿ ಆಕ್ಟ್ ಮಾಡಿ ಸಂಪಾದನೆ ಮಾಡಿದ್ದಂತ ಹಣ ಎಲ್ಲ ಸಿನಿಮಾ ನಿರ್ಮಾಣ ಮಾಡಲು ಹೋಗಿ ಖಾಲಿಯಾಗಿ ಜೀವನ ನಡೆಸುವುದಕ್ಕಾಗಿ ಧಾರಾವಾಹಿಗಳಲ್ಲಿ ಕೂಡ ರೋಜಾ ಆಕ್ಟ್ ಮಾಡಲು ಆರಂಭಿಸಿದ್ಲು. ಆದ್ರೆ ಈ ರೀತಿ ಧಾರಾವಾಹಿಯಲ್ಲಿ ಬರುತ್ತಿದ್ದ ಹಣದಿಂದ ಸಾಲಕ್ಕೆ ಬಡ್ಡಿ ಕಟ್ಟಲು ಕೂಡ ಆಗದೆ ಸಾಲ ಕೊಟ್ಟವರೆಲ್ಲ ರೋಜಾ ಮನೆ ಮುಂದೆ ಬಂದು ಗಲಾಟೆ ಮಾಡಿ ತಮ್ಮ ದುಡ್ಡೆಲ್ಲೇ ಅಂತ ಬಾಯಿಗೆ ಬಂದ ಹಾಗೆ ಬೈಯಲು ಆರಂಭಿಸಿದ್ರು. ಇದರಿಂದ ರೋಜಾಗೆ ಯಾರ ಕಣ್ಣಿಗೂ ಬಿಡದೆ ಒಂದಷ್ಟು ದಿನ ತಲೆ ತಪ್ಪಿಸಿಕೊಂಡು ಓಡಾಡುವ ಪರಿಸ್ಥಿತಿ ಕೂಡ ಎದುರಾಗಿತ್ತು. ಇನ್ನು ಅದೇ ಸಮಯದಲ್ಲಿ ರೋಜಾ ಕೊಟ್ಟಿದ್ದಂತ ಚೆಕ್ಗಳು ಕೂಡ ಬೌನ್ಸ್ ಆಗಿದ್ದರಿಂದ ಫೈನಾನ್ಸರ್ಗಳು ಕೂಡ ರೋಜಾ ಮೇಲೆ ಕೇಸ್ ಹಾಕಿದ್ರು. ಇದರಿಂದ ಸಿನಿಮಾಗಳಲ್ಲಿ ನಟಿಸಲು ಚಾನ್ಸ್ಗಳು ಇಲ್ಲದೆ, ಸಾಲ ತೀರಿಸಲು ಹಣನೂ ಇಲ್ಲದೆ ರೋಜಾ ಕೋರ್ಟು ಕೇಸು ಅಂತ ಅಲಿಯುವ ಪರಿಸ್ಥಿತಿ ಎದುರಾಗಿತ್ತು. ಆಗ ರೋಜಾ ಲವರ್ RK ಸೆಲ್ವಮಣಿನೇ ರೋಜಾ ಈ ರೀತಿ ಹೀನಾಯ ಪರಿಸ್ಥಿತಿಯಲ್ಲಿ ಇರುವುದನ್ನು ನೋಡಲು ಆಗದೆ ತನ್ನ ಆಸ್ತಿಯನ್ನೆಲ್ಲ ಮಾರಿ ರೋಜಾ ಸಾಲ ತೀರಿಸಿದ್ದ. ಇದರಿಂದ ರೋಜಾಗೆ ಸೆಲ್ವಮಣಿಯ ಪ್ರೀತಿ ಪ್ರಾಮಾಣಿಕವಾದದ್ದು ಅಂತ ಗೊತ್ತಾಗಿ ಅವನನ್ನೇ ಮದುವೆ ಆದಲು. ನಂತರ ಇವರು ಅನ್ಯೋನ್ಯ ಸಂಸಾರಕ್ಕೆ ಗುರುತಾಗಿ ಅಂಶು ಮಲ್ಲಿಕ್, ಕೃಷ್ಣ ಲೋಹಿತ್ ಎಂಬ ಮಕ್ಕಳು ಕೂಡ ಜನಿಸಿದ್ರು. ಇನ್ನು ಇದೇ ಸಮಯದಲ್ಲಿ ರೋಜಾ ಮೊದಲ ಸಿನಿಮಾನ ಡೈರೆಕ್ಷನ್ ಮಾಡಿದಂತಹ ಎನ್ ಶಿವಪ್ರಸಾದ್ ರೋಜಾನ ಭೇಟಿಯಾಗಿ ನಾನು ಎಲೆಕ್ಷನ್ಗೆ ನಿಲ್ತಾ ಇದ್ದೀನಿ, ಪ್ರಚಾರಕ್ಕೆ ಬಾ, ನಿನಗೆ ಒಳ್ಳೆ ದುಡ್ಡು ಕೊಡ್ತೀನಿ ಅಂತ ಅಂದಿದ್ದರಿಂದ ರೋಜಾ ಶಿವಪ್ರಸಾದ್ ಪರವಾಗಿ ಪ್ರಚಾರಕ್ಕೆ ಹೋಗಿ ಅಲ್ಲಿ ಆಕೆ ಜನರ ಮುಂದೆ ಡ್ಯಾನ್ಸ್ ಮಾಡಿ ಹಾಡು ಹೇಳಿದ್ರಿಂದ ಎಲ್ಲ ಜನ ರೋಜಾನ ನೋಡಲು ಅಂತಾನೆ ಗುಂಪು ಗುಂಪಾಗಿ ಚುನಾವಣೆ ಸಭೆಗಳಿಗೆ ಬರಲು ಆರಂಭಿಸಿದ್ರು. ಜನರಲ್ಲಿ ಇದ್ದಂತ ಕ್ರೇಜ್ ನೋಡಿದಂತ ಚಂದ್ರಬಾಬು ನಾಯ್ಡು ತನ್ನ ತೆಲುಗುದೇಶಂ ಪಾರ್ಟಿಗೆ ಕಾರ್ಯಕರ್ತೆಯಾಗಿ ರೋಜಾನ ಆಹ್ವಾನಿಸಿ 2004ರಲ್ಲಿ ತೆಲುಗುದೇಶಂ ಪಾರ್ಟಿ ಕಡೆಯಿಂದ MLA ಆಗಿ ಸ್ಪರ್ಧಿಸಲು ರೋಜಾಗೆ ಟಿಕೆಟ್ ಕೂಡ ಕೊಟ್ಟರು. ಆದರೆ ರೋಜಾ ಚುನಾವಣೆಯಲ್ಲಿ 6,000 ಓಟ್ಗಳಿಂದ ಸೋತೋದ್ರು. ಇದರಿಂದ ರೋಜಾಗೆ ಅವಮಾನ ಆಗಿ ಸಿನಿಮಾ ಸೀರಿಯಲ್ಗಳಿಗೆ ಫುಲ್ ಸ್ಟಾಪ್ ಹಾಕಿ ರಾಜಕೀಯದಲ್ಲಿ ಆಕ್ಟಿವ್ ಆಗಿದ್ದುಕೊಂಡು ಬಂದ್ರು. ಆ ರೀತಿಯಲ್ಲಿ ನಂತರ ರೋಜಾ ಚಂದ್ರಗಿರಿ ಎನ್ನುವ ಕ್ಷೇತ್ರದಿಂದ ಮತ್ತೆ ಎಲೆಕ್ಷನ್ಗೆ ನಿಂತಾಗ ಆ ಎಲೆಕ್ಷನ್ ನಲ್ಲೂ ಕೂಡ 10,000 ಓಟ್ಗಳಿಂದ ದಾರುಣವಾಗಿ ಈಕೆ ಸೋತು ಹೋಗಿದ್ರಿಂದ ರೋಜಾಗೂ ತೆಲುಗುದೇಶಂ ಪಾರ್ಟಿ ಮುಖ್ಯಸ್ಥ ಚಂದ್ರಬಾಬು ನಾಯ್ಡುಗೂ ಮನಸ್ತಾಪ ಆಗಿ ಭಿನ್ನಾಭಿಪ್ರಾಯ ಬಂದು ರೋಜಾ ಚಂದ್ರಬಾಬು ನಾಯ್ಡುಗೆ ಬಾಯಿಗೆ ಬಂದ ಹಾಗೆ ಬೈದು ಆಗಾಗ ನಾನು ಎಲೆಕ್ಷನ್ಗೆ ನಿಂತುಕೊಳ್ಳುವ ಕ್ಷೇತ್ರನೇ ಬದಲಾಯಿಸಿದ್ರೆ ನಾನೇ ಹೇಗಿರಲಿ ಜನರಿಗೆ ಎತ್ತರ ಆಗೋದು ಮತ್ತು ಚುನಾವಣೆ ಖರ್ಚಿಗೂ ಈ ಚಂದ್ರಬಾಬು ನಾಯ್ಡು ದುಡ್ಡು ಕೊಡಲ್ಲ ಅಂತ ಎಲ್ಲರ ಮುಂದೆ ಚಂದ್ರಬಾಬು ನಾಯ್ಡುಗೆ ಬೈದು 2009ನೇ ಇಸ್ವಿಯಲ್ಲಿ ತೆಲುಗುದೇಶಂ ಪಾರ್ಟಿಗೆ ಗುಡ್ ಬೈ ಹೇಳಿ ರಾಜಶೇಖರ ರೆಡ್ಡಿ CM ಆಗಿದ್ದಂತಹ ಕಾಂಗ್ರೆಸ್ ಪಾರ್ಟಿಗೆ ಸೇರಬೇಕು ಅಂತ ಅಂದುಕೊಂಡ್ಲು. ಆದ್ರೆ 2009ನೇ ಇಸ್ವಿ ಸೆಪ್ಟೆಂಬರ್ 2ನೇ ತಾರೀಕು YS ರಾಜಶೇಖರ ರೆಡ್ಡಿ ಅಕಸ್ಮಾತ್ ಆಗಿ ಸತ್ತು ಹೋಗಿದ್ರಿಂದ ರಾಜಕೀಯದಲ್ಲಿ ಇನ್ನು ನನ್ನ ಕತೆ ಮುಗೀತು ಅಂದುಕೊಂಡು ಸಾಲ ಬೇರೆ ಜಾಸ್ತಿ ಇದ್ದುದರಿಂದ ಹಣಕ್ಕಾಗಿ ಮತ್ತೆ ಸಿನಿಮಾಗಳಲ್ಲಿ ಧಾರಾವಾಹಿಗಳಲ್ಲಿ ನಟಿಸಲು ಆರಂಭಿಸಿ ಬ್ಯುಸಿ ಆಗಿರಬೇಕಾದ್ರೆ 2014ರಲ್ಲಿ ಜಗನ್ ಮೋಹನ್ ರೆಡ್ಡಿ YSR ಕಾಂಗ್ರೆಸ್ ಅನ್ನುವ ಪಾರ್ಟಿಯೊಂದನ್ನು ಆರಂಭಿಸಿದ್ರು. ಇದರಿಂದ ರೋಜಾ ಕೂಡ ಆ ಪಾರ್ಟಿಯಲ್ಲಿ ಜಾಯ್ನ್ ಆಗಿ MLA ಎಲೆಕ್ಷನ್ಗೆ ನಿಂತು ಆ ಚುನಾವಣೆಯಲ್ಲಿ 858 ಓಟ್ಗಳಿಂದ ರೋಜಾ ಗೆದ್ದು MLA ಆದ್ರು. ಆದ್ರೆ ಯಾವಾಗ ಈಕೆ ಈ ರೀತಿ MLA ಆದ್ಲೋ ಆಗಿನಿಂದ ಆರ್ಥಿಕವಾಗಿ ಅಂದ್ರೆ ಹಣಕಾಸಿನ ವಿಷಯದಲ್ಲಿ ತುಂಬಾನೇ ಸ್ಟ್ರಾಂಗ್ ಆಗಿ ತನಗಿದ್ದಂತಹ ಲಕ್ಷಾಂತರ ರೂಪಾಯಿ ಸಾಲನೆಲ್ಲ ತೀರಿಸಿ ಕೋಟ್ಯಾಧೀಶ್ವರಿಯಾಗಿ ಚೆನ್ನೈನಲ್ಲಿ, ಹೈದರಾಬಾದ್ನ ನಗರಿಯಲ್ಲಿ ತನಗೆ ಅಂತ ಸ್ವಂತ ಮನೆಗಳನ್ನು ಕೂಡ ಕಟ್ಟಿಸಿಕೊಂಡು ಫ್ಯಾಮಿಲಿ ಜೊತೆ ಸೆಟಲ್ ಆದ್ಲು. ಇನ್ನು ಈ ರೀತಿ ರೋಜಾ ಕೋಟಿ ಕೋಟಿ ಆಸ್ತಿ ಮಾಡಲು ಕಾರಣ ಭೂ ಅಕ್ರಮಗಳು, ರಿಯಲ್ ಎಸ್ಟೇಟ್ ದಂಧೆ, ಮರಳಿನ ದಂಧೆ ಅಂತ ಆಗಾಗ ಮೀಡಿಯಾಗಳಲ್ಲಿ ಬಂದು ಅದು ದೊಡ್ಡದಾಗಿಯೇ ಸುದ್ದಿಯಾಗಿತ್ತು. ಇದು ಹೀಗೆ ಇದ್ರೆ ಈ ರೋಜಾ ಮೀಡಿಯಾಗಳಲ್ಲಿ ದಿನನಿತ್ಯ ವಿರೋಧ ಪಕ್ಷದವರನ್ನ ಬಾಯಿಗೆ ಬಂದ ಹಾಗೆ ಬೈಯೋದು ಮತ್ತು ಅವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡುವುದನ್ನು ಮಾಡುತ್ತಾ ಅವ್ರ ಜೊತೆಯಲ್ಲೆಲ್ಲ ಜಗಳ ಆಡ್ತಾ ಇದ್ದಿದ್ರಿಂದ ತೆಲುಗುದೇಶಂ ಪಾರ್ಟಿಯ ಮಂತ್ರಿ ಪೀತಲ ಸುಜಾತ ಒಂದು ಪ್ರೆಸ್ ಮೀಟ್ ಕರೆದು ತನ್ನ ಕೈಯಲ್ಲಿ ಕೆಲವು ಸಿಡಿಗಳನ್ನು ಇಟ್ಕೊಂಡು ಈ ರೋಜಾ ಹಣಕ್ಕಾಗಿ ಒಂದು ಕಾಲದಲ್ಲಿ ಬ್ಲೂ ಫಿಲಂಗಳಲ್ಲಿ ನಟಿಸ್ತಾ ಇದ್ಲು, ಅದಕ್ಕೆ ನನ್ನ ಕೈಯಲ್ಲಿರುವ ಸಿಡಿನೇ ಸಾಕ್ಷಿ ಅಂತ ಹೇಳಿದ್ರಿಂದ ಇಡೀ ಆಂಧ್ರ ಪ್ರದೇಶದ ತುಂಬಾ ಈ ವಿಷಯದ ಬಗ್ಗೆ ದೊಡ್ಡದಾಗೆ ಚರ್ಚೆಗಳಾಗಿತ್ತು. ಇನ್ನು ಇದಕ್ಕೆ ಪ್ರತಿಯಾಗಿ ರೋಜಾನ ನೀವು ವಯಸ್ಕರ ಚಿತ್ರಗಳಲ್ಲಿ ಬ್ಲೂ ಫಿಲಂಗಳಲ್ಲಿ ಆಕ್ಟ್ ಮಾಡಿದ್ದೀರಾ ಅಂತ ಒಂದು ಇಂಟರ್ವ್ಯೂನಲ್ಲಿ ಕೇಳಿದಾಗ ರೋಜಾ ಉತ್ತರನೇ ಕೊಡದೆ ಎದ್ದು ಆಚೆ ಹೋಗಿದ್ದರಿಂದ ಈಕೆ ಈ ರೀತಿ ವಯಸ್ಕರ ಚಿತ್ರಗಳಲ್ಲಿ ನಟಿಸಿರ್ಬೋದು ಅಂತ ಎಲ್ಲರೂ ಅಂದ್ಕೊಂಡಿದ್ರು. ಇದರಿಂದ ರೋಜಾ ಬ್ಲೂ ಫಿಲಂ ಅಂತಾನೆ ಆ ಸಿಡಿ ಎಲ್ಲ ಕಡೆ ದೊಡ್ಡದಾಗಿಯೇ ಸುದ್ದಿ ಮಾಡಿತ್ತು. ಆದ್ರೆ ಸತ್ಯ ಏನಪ್ಪಾ ಅಂದ್ರೆ 2001ರಲ್ಲಿ ಶೀಲಾ ಐ ಲವ್ ಯು ಅನ್ನುವ ಒಂದು ಬಿ ಗ್ರೇಡ್ ಮಲಯಾಳಂ ಸಿನಿಮಾದ ಸಿಡಿ ಅದು ಅಂತಾನೆ ಹೇಳ್ಬೋದು. ಇನ್ನು ಆ ಸಿನಿಮಾದಲ್ಲಿ ಶರ್ಮಿಳಾ ಅನ್ನುವ ನಟಿ ಆಕ್ಟ್ ಮಾಡಿದ್ಲು. ಅವಳು ನೋಡಲು ಈ ರೋಜಾ ತರಹನೇ ಇದ್ದುದರಿಂದ ಎಲ್ಲರೂ ಇವಳು ರೋಜಾನೇ ಅಂತ ಅಂದುಕೊಂಡು ದೊಡ್ಡದಾಗಿ ಸುದ್ದಿ ಮಾಡಿದ್ರು. ಇನ್ನು ಈ ರೋಜಾನು ಅಂತವಳೆ ತಾನೆ, ದುಡ್ಡಿಗಾಗಿ ಯಾರ ಜೊತೆ ಬೇಕಾದ್ರೂ ಸಂಬಂಧ ಇಟ್ಕೋತಿದ್ಲಲ್ಲ. ಇನ್ನು ಅದೇ ಸಮಯದಲ್ಲಿ 2019ರಲ್ಲಿ ರೋಜಾ ಎಲೆಕ್ಷನ್ ನಲ್ಲಿ ನಗರದಿಂದ ಸ್ಪರ್ಧಿಸಿ ಆ ಎಲೆಕ್ಷನ್ ನಲ್ಲಿ ಇವಳ ದೃಷ್ಟಕ್ಕೆ 2708 ಓಟ್ಗಳಿಂದ ಗೆದ್ದು 2022ರಲ್ಲಿ ಮಿನಿಸ್ಟರ್ ಕೂಡ ಆಗಿ ಕೆಲಸ ಮಾಡಿದ್ಲು.
ಇನ್ನು ಈ ರೀತಿಯವಳು 2 ಸಾರಿ MLA ಆದ್ರು, 2.5 ವರ್ಷ ಮಿನಿಸ್ಟರ್ ಆಗಿದ್ರು ಕೂಡ ರೋಜಾ ತನ್ನ ಕ್ಷೇತ್ರದಲ್ಲಿ ಯಾವ ಅಭಿವೃದ್ಧಿ ಕೆಲಸನೂ ಮಾಡದೇ ಇದ್ದುದರಿಂದ 2024ರಲ್ಲಿ ಇವಳನ್ನ ಜನರು ದಾರುಣವಾಗಿ ಸೋಲಿಸಿದ್ರು. ಇನ್ನು ಈ ರೀತಿ ರೋಜಾ ಎಲೆಕ್ಷನ್ ನಲ್ಲಿ ಹೀನಾಯವಾಗಿ ಸೋತ ಮೇಲೆ ಅವಳ ಸ್ವಂತ ಪಕ್ಷದವರೇ ಇವಳನ್ನ ಬಾಯಿಗೆ ಬಂದ ಹಾಗೆ ಬೈದು, ಜೊತೆಗೆ ಇವಳಿಗೆ ವೈಎಸ್ಆರ್ ಪಕ್ಷದ ಮುಖ್ಯಸ್ಥ ಜಗನ್ ಮೋಹನ್ ರೆಡ್ಡಿ ಜೊತೆ ಸಂಬಂಧ ಇತ್ತು. ಆದ್ರಿಂದಲೇ ಇವಳು ಅವನು ಏನೇ ಮಾಡಿದ್ರು ಆತನ ಪರವಹಿಸಿ ಮಾತನಾಡ್ತಾಳೆ ಮತ್ತು ಹಣ ಅಧಿಕಾರಕ್ಕಾಗಿ ಇದೆಲ್ಲ ನಾಟಕ ಅಂತ ಈ ರೋಜಾ ಮತ್ತು ಜಗನ್ ರಾತ್ರಿ ಆಯ್ತು ಅಂದ್ರೆ ಒಂದೇ ರೂಮ್ ನಲ್ಲಿ ಇರುವುದನ್ನ ಅನೇಕ ಸಾರಿ ಈ ಜಗನ್ ಡ್ರೈವರ್ ನೋಡಿ ಎಲ್ರಿಗೂ ಇವರಿಬ್ಬರ ಸಂಬಂಧದ ಬಗ್ಗೆ ಹೇಳಿದ್ದಾನೆ ಅಂತ ಇವಳನ್ನ ಟ್ರೋಲ್ ಕೂಡ ಮಾಡಲು ಆರಂಭಿಸಿದ್ರು. ಇಷ್ಟೆಲ್ಲ ಆದ್ರೂ ಬುದ್ಧಿ ಕಲಿಯದ ಈ ರೋಜಾ ಮೇಲೆ ಈಗ ತಾನು ಅಧಿಕಾರದಲ್ಲಿದ್ದಾಗ ಮಾಡಿದ ಅಕ್ರಮಗಳು, ಅಕ್ರಮ ಮರಳು ದಂಧೆ, ಬೇನಾಮಿಯಾಗಿ ಆಸ್ತಿ ಮಾಡಿರುವುದು, ಭೂಮಿಗಳನ್ನ ಕಬ್ಜಾ ಮಾಡಿರುವುದು, ಒತ್ತುವರಿನೇ ಅಲ್ಲದೆ ಈಕೆ ಕ್ರೀಡಾ ಮಂತ್ರಿ ಆಗಿದ್ದಾಗ ಅಡುದಾಮ್ ಆಂಧ್ರ ಹೆಸರಲ್ಲಿ ಚಿಕ್ಕ ವಯಸ್ಸಿನ ಯುವಕ ಮತ್ತು ಯುವತಿಯರಿಗೆ ಪ್ರೋತ್ಸಾಹ ಕೊಡಲು ಒಂದು ಕಾರ್ಯಕ್ರಮನ ಆಂಧ್ರ ಗೌರ್ಮೆಂಟ್ ಜಾರಿಗೆ ತಂದಿತ್ತು. ಆ ಸಮಯದಲ್ಲಿ ರೋಜಾ ಸ್ಪೋರ್ಟ್ಸ್ ಗಳನ್ನ ಆಯೋಜನೆ ಮಾಡುವಾಗ ಕ್ರೀಡಾ ಉಪಕರಣಗಳನ್ನ ಪರ್ಚೇಸ್ ಮಾಡಬೇಕಾದ್ರೆ 100 ಕೋಟಿಗೂ ಅತಿ ಹೆಚ್ಚಿನ ಅಕ್ರಮ ಮಾಡಿದ್ದಾಳೆ ಅಂತ ಇವಳ ಮೇಲೆ ಕೇಸು ರಿಜಿಸ್ಟರ್ ಆಗಿ ಅದು ಕ್ರಿಮಿನಲ್ ಕೇಸ್ ಆಗಿ ಐಟಿ ಅಧಿಕಾರಿಗಳು ಇವಳ ಮನೆಗೆ ಹೋದಾಗ ಇವಳು ಅಕ್ರಮ ಎಸಗಿರೋದು ಸಾಬೀತಾಗಿ ಸಿಐಡಿಗೆ ಪ್ರಕರಣದ ಹೆಚ್ಚಿನ ತನಿಖೆಗೆ ಈ ಕೇಸನ್ನ ವರ್ಗಾಯಿಸಲಾಗಿದೆ. ಈ ಎಲ್ಲಾ ಕಾರಣಗಳಿಂದ ರೋಜಾ ಮೇಲೆ ಅರೆಸ್ಟ್ ವಾರೆಂಟ್ ಜಾರಿಯಾಗಿದ್ದು ಸದ್ಯದಲ್ಲೇ ರೋಜಾ ಅರೆಸ್ಟ್ ಆಗಿ ಜೈಲು ಸೇರುವ ಎಲ್ಲಾ ಸಾಧ್ಯತೆಗಳು ಇವೆ. ಒಟ್ಟಾರೆಯಾಗಿ ಹೇಳ್ಬೇಕು ಅಂದ್ರೆ ಅಧಿಕಾರದಲ್ಲಿದ್ದಾಗ ಮೆರೆದು ಜನರಿಗೆ ಹಿಂಸೆ ಕೊಟ್ಟು ಕೋಟ್ಯಾಂತರ ರೂಪಾಯಿ ದುಡ್ಡು ದೋಚಿರುವ ರೋಜಾಗೆ ಕಠಿಣ ಶಿಕ್ಷೆ ಆಗಬೇಕು ಅಂತ ಆಂಧ್ರ ಪ್ರದೇಶದ ಜನ ಬಯಸ್ತಾ ಇದ್ದಾರೆ. ಇನ್ನು ಇಂತಹ ರೋಜಾ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ರೂಪದಲ್ಲಿ ತಿಳಿಸಿ ಅಂತ ಹೇಳುತ್ತಾ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋನ ಲೈಕ್ ಮಾಡಿ. ಧನ್ಯವಾದಗಳು.